ವೆಲ್ಕಮ್ ಟು IYB ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಫೈನಲಿ ನಾವು ರೀಚ್ ಆಗಿದ್ದೀವಿ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ. ಈ ಸನ್ನಿಧಾನದ ವಿಶೇಷತೆ ಏನು, ಇದು ಯಾವ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಯಾವ ಕಾಲದಲ್ಲಿ ಸ್ಥಾಪನೆ ಆಯ್ತು, ಹೇಗೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಪ್ರಧಾನ ಅರ್ಚಕರಾದಂತ ಅವ್ರ ಹತ್ರ ನಾವು ಇಂಟರ್ವ್ಯೂ ತಗೋತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಾವು ಹೋಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. IYB ಯೂಟ್ಯೂಬ್ ಚಾನಲ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನ್ ಕೂಡ ಕಮೆಂಟ್ ಕೂಡ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಲೆಟ್ಸ್ ಕಮ್ ಸ್ನೇಹಿತರೆ, ನಮ್ಮ ಸ್ನೇಹಿತರ ಜೊತೆ ಎಲ್ಲಾರು ಹೋಗೋಣ ಬನ್ನಿ. ಅದ್ರ ಬಗ್ಗೆ ವಿಶೇಷತೆ ಏನಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸ್ವಲ್ಪ ಅಲ್ಲಿ ಗಂಟೆ ಐತಿ ನೋಡಿ. ಟೈಮಿಂಗ್ ನೋಡಿ. ಸ್ನೇಹಿತರೆ, ಫೈನಲಿ ರೀಚ್ ಆಗಿದ್ದೀವಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ. ಪ್ರಧಾನ ಅರ್ಚಕರಾದಂತ ನಿಮ್ಮ ಹೆಸರು? ಮಹದೇವಪ್ಪರ ಹತ್ರ ನಾವು ಇಂಟರ್ವ್ಯೂ ತಗೋತಾ ಹೋಗ್ತೀವಿ ಸ್ನೇಹಿತರೆ. ಯಾವ ಕಾಲದಲ್ಲಿ ಆಯ್ತು, ಇದು ವಿಶೇಷತೆ ಏನು, ಬರೋ ಭಕ್ತರಿಗೆ ಯಾವ ತರ ಅವರು ಇದು ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಎರಡೆರಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಮಹದೇವ್ ಅವರು. ಬನ್ನಿ ಸ್ನೇಹಿತರೆ, ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರೆ. ಇದು ಚೋಳ ಕಾಲದ್ದು ದೇವಸ್ಥಾನ. ಹ. ಇಲ್ಲಿ ನಾವು 4ನೇ ತಲೆ. ಇದು ಇಲ್ಲಿ ದೇವಸ್ಥಾನದಲ್ಲಿ ಭಕ್ತರು ಬರ್ಬೇಕಾದ್ರೆ ಒಂದು ಪ್ರಸಾದ ಕೇಳಿದ್ರೆ ಅವ್ರಿಗೆ ಗ್ಯಾರಂಟಿ ಸಕ್ಸಸ್ ಆಯ್ತದೆ. ಮತ್ತೆ ಇದು ಯಾವುದು ಕೊಂಡ ಬಂಡಿ ಏನಿಲ್ಲ ಇಲ್ಲಿ. ಇದು ಮಳವಳ್ಳಿ ತಾಲೂಕೆ ಒಂದು ಪ್ರಸಿದ್ಧವಾದ ದೇವಸ್ಥಾನ. ಮತ್ತೆ ಇವರಿಂದ ಎಲ್ಲಾ ದೇವರುಗಳು ಇಲ್ಲಿ ಏನೇ ಊರಲ್ಲಿ ಹಬ್ಬಗಳು ಮಾಡ್ಬೇಕಾದ್ರೆ ಎಲ್ಲಾ ದೇವರುಗಳು ಇಲ್ಲಿ ಬಂದು ಸೇರ್ಕೋತಾರೆ. ಬಂದು ಇಲ್ಲಿಂದ ಕರ್ಕೊಂಡು ಹೋದ್ರೆ ಹಬ್ಬ, ಊರ ಹಬ್ಬ. ಮತ್ತೆ ಇಲ್ಲಿ ಕೊಂಡ ಬಂಡಿ ಏನಿಲ್ಲ. ಇದು 18 ಊರು ಕೊಂಡ, ಮುಳ್ಳು ಕೊಂಡ. ಆದ್ರಿಂದ ಇಲ್ಲಿ ಯಾವ್ದು ಇದಿಲ್ಲ. ದೀಪಾವಳಿ ಮತ್ತೆ ಶಿವರಾತ್ರಿ ಅವಾಗೂ ಅಂದಾನ ನಡೀತದೆ ಸ್ವೀಟು ಪ್ರತಿ ವಾರ. ಇದು ಯಾವ ಕಾಲದಲ್ಲಿ ಆಗಿರುವಂತದ್ದು? ಇದು ಚೋಳರ ಕಾಲದ್ದು. 2000 ಇಸ್ವಿ ಆಗೈತೆ. 2 ಒಂದೇ ಬಂಡೆಯಲ್ಲಿ ದೇವಸ್ಥಾನ ಕೆತ್ತಿ ಒಂದೇ ನೈಟ್ಗೆ ದೇವಸ್ಥಾನ ಮಾಡಿ ಕೆತ್ತನೆ ಮಾಡಿ ಎಳ್ಬೆತ್ತಿ ಎಣ್ಬಜ್ನ ಮಾಡಿ ಹೋಗಿರೋದು. ಇದು ಭಕ್ತರು ಜಾಸ್ತಿ ಯಾವ ತರ ಕೇಳ್ಕೊಂಡ್ ಬರ್ತಾರೆ ಇಲ್ಲಿ ದೇವರ ಹತ್ರ? ಇಲ್ಲಿ ಬರೋದ ಭಕ್ತರು ಪ್ರಸಾದ ಕೇಳಿದ್ರೆ ಒಂದು ಬಲಗಡೆ ಕೊಟ್ರೆ ಅವ್ರಿಗೆ ಗ್ಯಾರಂಟಿ. ಇದ್ಗೆ ಅಭಿಷೇಕ ಒಪ್ಕೋತಾರೆ, ಅಂದಾನ ಒಪ್ಕೋತಾರೆ. ಆದ್ರೆ ಅದ ಅಂದಾನ ಒಪ್ಕೊಂಡ್ರೆ ಭಕ್ತರುಗಳು ಬಂದಿದ್ರಲ್ಲ, ಅವ್ರು ಕೇಳುವಂತದ್ದೆಲ್ಲ ಸಫಲ ಆಗಿದ್ಯಾ, ನಿವಾರಣೆ ಆಗಿದ್ಯಾ? ಆಗದೆ ಬರೋದಿಲ್ಲ, ಹಾಗೆ ಆಯ್ತದೆ. 100% ಆಯ್ತದೆ. ನಿಮ್ ಜಾಸ್ತಿ ಬಂದಿರುವಂತ ಭಕ್ತರು ಯಾರು ಜಾಸ್ತಿ ಬಂದಿರೋದು ಯಾವ ತರ ಹೊರ ಕೇಳ್ಕೊಂಡು ಮಕ್ಳ ಬಗ್ಗೆ ಕೇಳ್ತಾರೆ. ಮಕ್ಳು ಮನೇಲಿ ಯಾರಿಗೂ ತೊಂದ್ರೆ ಆಗಿದ್ರೆ ಬಂದು ನಿವಾರಣೆ ಆಯ್ತದೆ. ಇಲ್ಲಿ ಎಲ್ಲಾ ಕಡೆ ಹೋಗಿ ಬಂದ್ರು ಎಲ್ಲೂ ಆಗದಿಲ್ಲ ಅಂದ್ರೆ ಇಲ್ಲಿಗೆ ಬಂದೇ ಬರ್ತಾರೆ. ಇಲ್ಲಿ ಈ ಸ್ಥಾನದಲ್ಲಿ ಹಾಗೆ ಆಗುತ್ತೆ, ಒಳ್ಳೇದಾಗುತ್ತೆ. ನಿಮಗೆ ಅಭಿಷೇಕ ಮೇನು, ಅಭಿಷೇಕ ಪೂಜೆ ಹೋಗ್ಕೋಬೇಕು. ಇದು ವಾರದಲ್ಲಿ ಯಾವ ವಾರ ಪೂಜೆ ಆಗುತ್ತೆ? ಪ್ರತಿ ದಿವಸ ಪೂಜೆ. ಸೋಮವಾರ ಶುಕ್ರವಾರ ವಾರ ವಿಶೇಷ ಪೂಜೆ. ಇವಾಗ ಅವರು ಭಕ್ತಾದಿಗಳು ಕೇಳಿದ್ರು ಅಂತ ಹೇಳ್ತೀನಿ, ಕೇಳಿದ್ರು ಯಾವ ತರ ಅಂತ? ಅವರು ಮಕ್ಳ ಬಗ್ಗೆ ಮೊದ್ಲು ಒಂದ್ಸಾರಿ ಬಂದು ಮಕ್ಳಿದ್ದೇನೆ ಕೇಳಿ ವರ ಪಡೆದು
ಮಕ್ಳು ಆಗದೈತೆ, ಒಂದು ಹೆಣ್ಮಗು ಆಗೈತೆ. ಅದಕ್ಕೆ ಅವ್ರು ಹರಕೆ ಒಪ್ಕೊಂಡವ್ರೆ. ಹರಕೆ ಒಪ್ಕೊಂಡು ಬಸವನ್ ಬಿಡ್ತೀನಿ, ಅನುದಾನ ಮಾಡ್ತೀನಿ ಅಂದ್ಬಿಟ್ಟು ಹೇಳಿ ಮಾಡವ್ರೆ. ಮತ್ತೆ ಇವಾಗ ಒಂದ್ ಗಂಡು ಮಗು ಬೇಕು ಅಂತ ಬಂದು ಕೇಳ್ತಾ ಇದಾರೆ. ಕೇಳೋದು ಯಾವ ತರ ಕೇಳೋದು ಸ್ವಾಮಿಗೆ ಹೂವು ಹುಟ್ಟಿಸುವಂತ? ಹೂ ಅಡ್ಡಿಸೋದು ಅಷ್ಟೇ. ಹೂ ಹೊಡಿ ಇವನ್ ಬಸಪ್ಪ ಒಳಗಡೆ ಯಾವ ರೀತಿ ಇದ್ದನೋ ಅದೇ ರೀತಿ ಬಸಪ್ಪ ಬರುತ್ತೆ. ಒಂದೊಂದ್ ಟೈಮ್ ಶಿವಲಿಂಗದಲ್ಲೂ ಬರುತ್ತೆ ಹೂ. ಹಂಗಲ್ಲ, ಶಿವಲಿಂಗ ಮುಂದೆ ಇದ್ದು ಬಸಪ್ಪ ಅದ್ರ ಮುಂದೆ ಇದೆಯಲ್ಲ, ಇದ್ರ ವಿಶೇಷತೆ ಏನು? ನಾವು ಹಿಂದೆ ಬಸಪ್ಪ ಈ ತರನೇ ಮುಖ ಹಾಕೊಂಡಿದ್ನಂತೆ. ಆದ್ರೆ ಗೌಡ್ಗೆ ಬಸಪ್ಪ ಇವನು ಕಿತ್ತಾಡ್ಬಿಟ್ಟು ನಿನ್ ಮುಖ ನಾನ್ ನೋಡೋಣ, ನನ್ ಮುಖ ನೀನ್ ನೋಡೋದಿಲ್ಲ ಆಗ್ಬಿಟ್ಟು ಅವ್ನು ಆ ಕಡೆ ತಿರ್ಕೊಬಿಡೋಣ, ಇವನ್ ಈ ಕಡೆ ತಿರುಗ್ಬಿಟ್ಟನೆ. ಮಧ್ಯ ನಡುಮಾದ ಆಗ್ಬಿಟ್ಟು ನಡಕಲ್ಪುರ ದೇವರು ಬಸವೇಶ್ವರ ಮಧ್ಯ ಕೂತಾನೆ, ಇವ್ರಿಬ್ರಿಗೂ ಮಧ್ಯ ಈ ರೀತಿ ಅಡ್ಡಾಡ್ಲಾಗ. ಆಗ ಇವನ್ಗೆ ಒಂದು ರೊಂಡಿ ಏಟ್ ಆಗದೆ, ಅವನಿಗೆ ಬಸಪ್ಪನ್ಗೆ ಕೊಂಬ್ ಮುರಿದೋಗದೆ. ಆಗ ಬಸಪ್ಪ ಆ ಕಡೆ ತಿರ್ಕೊಂಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಇದ್ ಮಾಡಿದಾಗ ಈ ಕಡೆನೇ ಇತ್ತಂತೆ. ಹೆಬ್ಬೆಟ್ ಬಸವೇಶ್ವರ ಅಂದ್ರೆ ಹೆಬ್ಬೆಟ್ ಹತ್ರ ಅದೇ ಹೇಳಿದ್ರು, ನಮಗೂ ಗೊತ್ತಿಲ್ಲ, ಅದು ಉದ್ಭವ ಆಗಿರೋದು. ಅದು ಲಿಂಗು ಮಾತ್ರ ಉದ್ಭವ ಮೂರ್ತಿ. ಅದೇ ಕೇಳೋಣ ಅಂತ, ಹೆಬ್ಬೆಟ್ ಬಸಪ್ಪ ಅಂತ ಹೇಳಿದ್ರಲ್ಲ, ಹೆಬ್ಬೆಟ್ ಅಂತ ಬರಕ್ ಹೆಸರು ಕಾರಣ? ಅದೇ ಹೆಬ್ಬೆಟ್ ಗಾತ್ರ ಇತ್ತಂತೆ ಮಾಡಿದಾಗ, ಅದು ಉದ್ಭವ ಬೆಳೆದಿರೋದು. ಲಿಂಗು ಮಾತ್ರ ಉದ್ಭವ ಮೂರ್ತಿ. ಯಾವುದೇ ಗ್ರಾಮದಲ್ಲಿ ಇಲ್ಲಿ ಬರ್ಲೇಬೇಕು. ಇಲ್ಲಿ ಬರ್ಲೇಬೇಕು. ಏನೇ ಒಂದು ಇಲ್ಲಿ ಬರ್ಲೇಬೇಕು. ಇದು ಅಡ್ರೆಸ್ ಅಲ್ಲಿ ಬರುವಂತದ್ದು ಹೇಳ್ತೀರಾ ಸ್ವಲ್ಪ ನಮ್ಗೆ ವೀಕ್ಷಕರಿಗೆ? ಸ್ನೇಹಿತರೆ, ಯಾರು ನೋಡ್ತಾ ಇದೀರ ವಿಡಿಯೋ ಮುಖಾಂತರ ನೋಡಿ, ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಮಾದೇವಪ್ಪ ದರ್ಶಕರು ಹೇಳ್ತಾರೆ. ನೀವು ಒಂದ್ಸರಿ ಕೂಡ ವಿಸಿಟ್ ಕೊಡಿ. ಅದು ಅಡ್ರೆಸ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಅಲ್ಗೂರು ಹೋಬಳಿ, ಗುಂಡಾಪ ಇದು ಬಸವನ ಬೆಟ್ಟ ಗ್ರಾಮ, ಬಸವನಹಳ್ಳಿ. ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬಳಿ, ಗುಂಡಾಪುರ ಅಲ್ಲ, ಹೆಬ್ಬೆಟ್ಟ, ಬಸವನ ಬೆಟ್ಟ. ಬಸವನ ಬೆಟ್ಟ ಬಸವೇಶ್ವರ ಅಂತ ಎಲ್ಲ ಕೇಳ್ಬೇಕಾದ್ರೆ ಹೇಳ್ತಾರೆ. ಇಲ್ಲಿ ಬನ್ನಿ, ತುಂಬಾ ಏನೇನು ಹರಕೆ ಹೊತ್ಕೊಂಡಿರ್ತೀರ, ಬಂದು ಹೊತ್ಕೊಂಡ್ರೆ ಖಂಡಿತ ಅದನ್ನ ಸ್ನೇಹಿತರೆ. ದೇವಸ್ಥಾನ ತುಂಬಾ ಪ್ರಸಿದ್ಧವಾದದ್ದು, ತುಂಬಾ ಪ್ರಾಚೀನವಾದದ್ದು, ತುಂಬಾ ಇತಿಹಾಸ ಇರುವಂತದ್ದು ದೇವಸ್ಥಾನ ಸ್ನೇಹಿತರೆ ಇದು. ಮತ್ತೆ ತುಂಬಾ ಒಂದು ವಿಸ್ಮಯಕಾರಿಯಾದದ್ದು. ಮತ್ತೆ ತುಂಬಾ ಬರ್ಬೇಕಾದ್ರೆ ಒಂದು ಚಿಕ್ಕ ಊಟಿ ಅಂತ ಕರೀತಾರೆ ಸ್ನೇಹಿತರೆ ಅದನ್ನ, ಅಲ್ಗೂ ಊಟಿ ಅಂತ ಕರೀತಾರೆ. ತುಂಬಾ ಮಂಚು ಕೂಡ ತುಂಬಾ ವಿಶೇಷವಾಗಿದೆ ಬಂದು ನೋಡಕ್ಕೆ. ನೀವು ಒಂದ್ಸರಿ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಯಾರಿಗಾರು ಶೇರ್ ಮಾಡಿ, ಒಂದ್ಸರಿ ಎಲ್ಲ ವಿಸಿಟ್ ಕೊಡಿ. ವಿಸಿಟ್ ಕೊಟ್ಬಿಟ್ಟು ಮಾದೇವಪ್ಪನ ನಂಬರ್ ಕೂಡ ಹಾಕಿರ್ತೀನಿ ನಾನು, ಬಂದು ಕೂಡ ಇವ್ರನ್ನ ವಿಸಿಟ್ ಕೂಡ ಮಾಡ್ಬೋದು ಬಂದಿ ಸ್ನೇಹಿತರೆ. ಲಾಸ್ಟ್ ಅಲ್ಲಿ ಏನ್ ಹೇಳ್ತೀರಾ ನೋಡ್ತಾ ಇರುವಂತದ್ದು? ಭಕ್ತಾದಿಗಳು ಅಂದ್ರೆ ಯಾವಾಗ್ಲೂ ಇದು ಎನಿ ಟೈಮ್ ಅದು ಪ್ರತಿ ದಿವಸ ಪೂಜೆ. ಮನೆಯಲ್ಲಿ ಪ್ರಾಣ ಎಣ್ಣೆ ಬಿದ್ದಿದ್ರು ಪೂಜೆ ತಪ್ಪೋಗಿಲ್ಲ. ದೊಡ್ಡದಾಗಿ ನಡೆಯುವಂತದ್ದು ಶಿವರಾತ್ರಿ, ಶಿವರಾತ್ರಿ, ಕಾರ್ತಿಕ್ ಮಾಸ, ಫುಲ್ಲು. ಅವಾಗ ಯಾವ ಒಂದು ದಿವಸನೂ ಪೂರ್ತಿಲ್ಲ, ಫ್ರೀ ಇರೋದಿಲ್ಲ. ಎಲ್ಲ ಭಕ್ತಾದಿಗಳೆಲ್ಲ ಬಂದು ಆಳ್ತಿದ್ದು, ಅನುದಾನ ಎಲ್ಲ ಮಾಡಿ ಪರ ಮಾಡಿ ಅದಕ್ಕೆಲ್ಲ ತೀರ್ಸ್ಬಿಟ್ಟು 18 ಊರ್ ಕೊಂಡ. ಇದು ಮುಂದ್ಲು ಕೊಂಡ ಇದೆ. ಅದರಿಂದ ಇವನಿಗೆ ಯಾವ ಬಸಪ್ಪ ಅಲ್ಲಿ ಕೊಂಡ ಬಂಡಿ ಇಲ್ಲಿ ಏನು ಉತ್ಸವ ಏನು ಇಲ್ಲ. 18 ಊರಲ್ಲಿ ಇವಂದೇ ಮುಂದುಕೊಂಡ. ಏನೇ ಇಲ್ಲ 18 ಊರಲ್ಲಿ ಏನೇ ಮಾಡ್ಬೇಕಾದ್ರು ಇವನ್ ಬಿಟ್ಟು ಅವರು ಇವಂದೇ ಮುಂದ್ ಬಿಟ್ಕೊಂಡ್ ಮಾಡೋದು. ಮತ್ತೆ ನಾವು ಕೊಂಡಕ್ಕೆಲ್ಲ ಹೋಗ್ತಿವಿ, ಅಲ್ಲಿಗೆ ತಗೊಂಡು ಇವಂದೇ ಮುಂದ್ಕೊಂಡ, ನಾವು ಒಂದೇ ಮುಂದ್ಕೊಂಡ. ಹರಕೆ ಏನಾದ್ರು ಸಕ್ಸಸ್ ಆದ್ರೆ ಅದಕ್ಕೆ ಭಕ್ತಾದಿಗಳು ಯಾವ ತರ ನೆರವೇರಿಸ್ತಾರೆ? ಅನುದಾನ ಮಾಡ್ತಾರೆ. ಮತ್ತೆ ಬಸವನ್ ಬಿಡ್ತಾರೆ ಹಸುಗಳು. ಮತ್ತೆ ಅದಕ್ಕೆ ಅಭಿಷೇಕ, ಅಲಂಕಾರಕ್ಕೆ ಬೆಣ್ಣೆ ಅಲಂಕಾರ ಏನೋ ಒಪ್ಕೊಂತಿರ್ತಾರೆ. ಒಂದ್ಸಲ ನನ್ ಪ್ರಕಾರ 2 ವರ್ಷದ ಇತಿಹಾಸ ಇದೆಯಲ್ಲ, ನಿಮ್ದು ಎಷ್ಟನೇ ತಲೆಮಾರು ಆಗಿರ್ಬೋದು? ಇದು ನಮ್ಗೆ 4ನೇ ತಲೆಮಾರು. ನಿಮ್ ತಂದೆ ಹಿಂದೆ ತುಂಬಾ ಹಿಂದೆ ಒಬ್ಬರು ತಾಂತ್ರಿಕ ಸ್ವಾಮಿಗಳು ಅಂತ ಇದ್ರಂತೆ, ಅವ್ರು ಇಲ್ಲೇ ಐಕ್ಯ ಆಗವ್ರೆ. ಅವ್ರು ಬಿಟ್ಮೇಲೆ ನಾವು 3-4ನೇ ತಲೆಮಾರು. ಸ್ನೇಹಿತರೆ ನೋಡೋದಿಲ್ಲ ಇದ್ರ ವಿಶೇಷತೆ ಹೇಗೆ ಅಂತ ಅಂದ್ಬಿಟ್ಟು ಮಾದೇವಪ್ಪನವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ, ಇದ್ರ ಅಡ್ರೆಸ್ ಕೂಡ ನಾನು ಇದ್ರಲ್ಲಿ ಹಾಕಿರ್ತೀನಿ, ಒಂದ್ಸರಿ ವಿಸಿಟ್ ಕೊಡಿ. ತುಂಬಾ ಪ್ರಸಿದ್ಧವಾದಂತ ಸ್ಥಳ ಇದು. ತುಂಬಾ ಬಂದಾಗ ಇಲ್ಲಿ ಬಂದಷ್ಟು ವಿಶೇಷತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾನು ಹೇಳಿದ್ರು ಕೂಡ ನಿಮ್ಗೆ ಆಗಲ್ಲ. ನೀವು ಒಂದ್ಸರಿ ಎಕ್ಸ್ಪೀರಿಯನ್ಸ್ ತಗೋಬೇಕಂದ್ರೆ ಬನ್ನಿ, ಈ ಸ್ಥಳಕ್ಕೆ ನೋಡಿ. ಈ ಸ್ಥಳ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಧ್ಯ ಸುತ್ತ ಕಾಡಿದೆ ಸ್ನೇಹಿತರೆ. ಮಧ್ಯದಲ್ಲಿ ದೇವಸ್ಥಾನ ಇದೆ, ಊರಿದೆ ಒಂದು. ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವಿಶೇಷತೆ ಹೇಗಿದೆ, ಪ್ರಶಾಂತವಾಗಿದೆ ಹೇಗಿದೆ ಅಂತ. ಮನಸ್ಸು ಏನು ಬೇಡಿದ್ರು ಕೂಡ ಸಕ್ಸಸ್ ಆಗುವಂತ ಸ್ಥಳ ಇದು ಸ್ನೇಹಿತರೆ.
ಬನ್ನಿ ಒಂದ್ಸಾರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ. ನಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈ ಎಪಿಸೋಡ್ ಮುಗಿಸ್ತೇನೆ. ಮತ್ತೆ ಯಾವುದೇ ಪೂಜಾರಿ ದೇವ್ರಗಳಿಗೆ ಪೂಜೆ ಮಾಡುವಾಗ ಇಲ್ಲೇ ಬಂದು ತಗೋಬೇಕು. ಯಾವುದೇ ಹೊಸದಾಗಿ ಗುಡ್ಡ ಹೊಸ ದೇವಸ್ಥಾನಗಳು ಹೊಸ ಪೂಜಾರಿಗಳು ಏನ್ ಆಯ್ಕೆ ಮಾಡ್ಬೇಕಾದ್ರು ಇಲ್ಲಿಗೆ ಬಂದು ಇಲ್ಲೇ ಬಂದು ಹೊಲಗೆರೆ ಐತೆ ಅಲ್ಲಿಗೆ ಹೋಗಿದ್ರೆ ಗುಡ್ಡ ತಗೋತಾರ. ಹೊಸದಾಗಿ ಪೂಜಾರಿ ಮಾಡ್ಬೇಕು ಆಯ್ಕೆ ಮಾಡ್ಕೊಂಡು ಇಲ್ಲೇ ಇನ್ನೆಲ್ಲೂ ಹೋಗ್ಕಾಲಿ. ನಮ್ಮ ಅಮರೋಳಿ ತಾಲೂಕಿಂದ ಎಲ್ಲ ಇಲ್ಲೇ ಬರ್ಬೇಕು. ಯಾವ್ದೇ ದೇವ್ರು ಅಂದ್ರೆ ಊರ ಹಬ್ಬಗಳ ಮುಂದೆ ದೇವ್ರುಗಳೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿರ್ತವೆ. ಅವ್ರೆಲ್ರು ಕರ್ಕೋಬೇಕು ದೇವ್ರು. ಕಾರಣ ಏನೋ ಅವನ್ಗೆ ಕಷ್ಟ ಸುಖ ಹೇಳ್ಕೊಂಡು ಅವನು ದೇವ್ರ ಮನೆಯಿಂದ ಹೆಣ್ಮಕ್ಳು ಯಾವ ರೀತಿ ಕಳ್ಸ್ತಾನೆ ಆ ರೀತಿ ವಾಗ್ದಾನ ಕೊಟ್ಟು ಕಳ್ಸ್ತಾನೆ. ಕೇಳಿದ್ರಲ್ಲ, ನೋಡಿದ್ರಲ್ಲ, ಇದು ಹೇಗೆ ಅಂತ ಅಂದ್ಬಿಟ್ಟು ಮಾಡೋದ್ ನಾವು ರೆಸ್ಪಾನ್ಸ್ ಮಾಡಿದ್ವಿ. ಸ್ನೇಹಿತರೆ, ಇದು ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಯಾರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಸೆಕ್ಷನ್ ಏನಿದ್ರು ಕಮೆಂಟ್ ಕೂಡ ಮಾಡಿ ಅಂತ ನನ್ನ ಜೊತೆ ಕೋಆಪರೇಟ್ ಮಾಡೋದಂತ ರವಿ ಅವರು ಹಾಗೂ ಯತೀಶ್ ಅವ್ರಿಗೆ ಧನ್ಯವಾದ ಹೇಳ್ತಾ ಸ್ನೇಹಿತರೆ. ನಾನು ಈ ಎಪಿಸೋಡ್ ಮತ್ತೆ ಹಾಗೂ ವಿಶೇಷವಾಗಿ ನಮ್ಮ ಇವರು ಮಾದೇವಪ್ಪನವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ. ತುಂಬಾ ಭಕ್ತರಿಗಳು ಇದ್ರು, ಆದ್ರೂ ಕೂಡ ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟು ಮುಗಿಸ್ಕೊಟ್ಟಿದ್ದಾರೆ ಈ ಎಪಿಸೋಡ್ ನ. ಥ್ಯಾಂಕ್ಸ್ ಹೇಳ್ತಾ ಸ್ನೇಹಿತರೆ, ಧನ್ಯವಾದಗಳು ಅಂತ ಹೇಳ್ತಾ ಜೈ ಬಸವೇಶ್ವರ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಬಸವೇಶ್ವರ.